ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆ ಮುಂದೆ ಕಸ ಸುರಿದ್ರು ಎಚ್ಚೆತ್ತುಕೊಳ್ಳದ ಜನ, ಮನೆ ಹುಡುಕಿ ಹೋಗಿ ದಂಡ ಹಾಕಿದ್ರು ನಿರ್ಲಕ್ಷ್ಯ. ದುಬಾರಿ ಕಾರಿನಲ್ಲಿ ಬಂದು ಕಸ ತಂದು ರಸ್ತೆಗೆ ಎಸೆದಂತ ವ್ಯಕ್ತಿಗಳು, 3 ಮೂಟೆ ಕಸ ತಂದು ರಸ್ತೆ ಬದಿ ಎಸೆದು ಹೋದ ವ್ಯಕ್ತಿಗಳು. ರಸ್ತೆಗೆ ಕಸ ಎಸೆದ ವ್ಯಕ್ತಿಗಳ ವಿಡಿಯೋ ವೈರಲ್ ಆಗಿದೆ. ಸರ್ವಜ್ಞ ನಗರ ವಿಭಾಗದ 29ನೇ ವಾರ್ಡ್ನಲ್ಲಿ ಈ ಒಂದು ಘಟನೆ ನಡೆದಿರೋದು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವಂಥದ್ದು ಪಾಲಿಕೆ. ಕಾರಿನ ಮಾಲೀಕನನ್ನ ಹುಡುಕಿ ದಂಡ ವಿಧಿಸಿದ್ದಾರೆ ಸಿಬ್ಬಂದಿ. ಕಲ್ಯಾಣ ನಗರದ ನಿವಾಸಿ ಅಂತ ತಿಳಿದು ಬಂದಿದೆ. ಕಸ ಹಾಕಿದ ಕಾರು ಮಾಲೀಕನಿಗೆ 5,000 ದಂಡ, 50,000 ದಂಡ ಹಾಕಬೇಕು ಅಂತ ಆಗ್ರಹ. ಕಸ ಎಸೆದವರನ್ನ ಬಂಧಿಸುವಂತೆ ಕಿರಣ್ ಮಜುಂದಾರ್ ಆಗ್ರಹಿಸ್ತಾ ಇದ್ದಾರೆ ಇದೀಗ. ಸೊ ವಿಡಿಯೋ ವೈರಲ್ ಆಗಿದೆ. ಈಗಾಗಲೇ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆ ನೀಡಲಾಗಿತ್ತು. ಮನೆ ಮುಂದೆನೇ ಹೋಗಿ ಕಸ ಹಾಕಿದ್ರು, ಫೈನು ಹಾಕಿದ್ರು. ಇಷ್ಟೆಲ್ಲ ಆದ್ರೂ ಎಚ್ಚೆತ್ಕೊಂಡಿಲ್ಲ. 3 ಮೂಟೆ ಕಸ ತಂದು ಹಾಕಿರೋದು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೇನೆ ಪಾಲಿಕೆ ಕೂಡ ಎಚ್ಚೆತ್ಕೊಂಡಿದೆ. ಅವ್ರಿಗೆ 5,000 ಏನೋ ಫೈನ್ ಹಾಕಿದ್ದಾರೆ, ಬಟ್ 50,000 ದಂಡ ಹಾಕಬೇಕು ಅನ್ನುವಂಥ ಆಗ್ರಹ ಇದೀಗ ಹೆಚ್ಚಾಗಿರುವಂಥದ್ದು. ನಮ್ಮ ಬೆಂಗಳೂರಲ್ಲಿ ಇದೊಂದು ಸಮಸ್ಯೆ. ಜನರಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಮನೆಯಿಂದ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬರೋದು, ಆಮೇಲೆ ಕಸ ಬಿಸಾಕೋದು, ಹೋಗೋದು, ಇದೇ ಕೆಲಸ. ಸೊ ಇದೀಗ ದಂಡ ಬಿಡಿಸೋದು, ಮನೆ ಮುಂದೆನೇ ಹೋಗಿ ಕಸ ಹಾಕೋದು, ಈ ಥರದ್ದು ಎಲ್ಲ ಮಾಡಿದ್ರು ಬುದ್ಧಿ ಮಾತ್ರ ಕಲಿತಾ ಇಲ್ಲ. ನಗರದ ಅಂದ ಹಾಳು ಮಾಡೋ ಕೆಲಸವನ್ನ ಮಾಡಲಾಗ್ತಾ ಇದೆ. ನೋಡಿ, 3 ಮೂಟೆ ಕಸ ತಂದು ಹಾಕಿದೆ. ಎಲ್ಲಿ ಬೇಕಲ್ಲಿ ಕಸ ಹಾಕೋದ್ರಿಂದ ಸಹಜವಾಗಿ ನಗರದ ಅಂದ ಹಾಳಾಗತ್ತೆ. ಅದಲ್ಲದೆ ಬೇರೆ ಬೇರೆ ಸಮಸ್ಯೆಗಳಿಗೆ ಎದುರಾಗತ್ತೆ. ಎಷ್ಟಂತ ಬುದ್ಧಿ ಹೇಳೋದು, ಎಷ್ಟಂತ ಆ್ಯಕ್ಷನ್ಸನ್ನು ತೆಗೆದುಕೊಳ್ಳೋದು. ಈಗ ವಿಡಿಯೋ ವೈರಲ್ ಆಗಿದೆ. ಒಂದು ಕಾರಲ್ಲಿ ಬಂದು ಕಸ ಹಾಕಿ ಹೋಗೋದು. ಆ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಅವ್ರ ವಿರುದ್ಧ ಆ್ಯಕ್ಷನ್ಸ್ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್ ಹೆಗ್ಡೆ, ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ನೀಡಲಾಗಿದೆ, ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೂ ಪುನಃ ಇದೇ ಥರ ವರ್ತನೆ ಆಗ್ತಾ ಇದೆ. ಈಗೇನು ಹೇಳ್ತಾ ಇದ್ದಾರೆ ಸಾರ್ವಜನಿಕರು? ಇಲ್ಲ, ಖಂಡಿತವಾಗ್ಲೂ ಇದು ಬೆಂಗಳೂರಿನ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಅವರ ಮಾಡಿರುವಂತಹ ಟ್ವೀಟ್ ಇದು. ಏನಂತಂದ್ರೆ, ಮತ್ತೆ ಒಂದ್ ರೀತಿಯಲ್ಲಿ ನಗರದಲ್ಲಿ ಕಸವನ್ನ ರಸ್ತೆ ಬದಿಯಲ್ಲಿ ಹಾಕುವಂತಹ ಪ್ರವೃತ್ತಿ ಮುಂದುವರೆದಿರುವಂತದ್ದು. ಈ ಹಿಂದೆ ಕಸ ಸುರುವಂತವ್ರ ಮೇಲೆ ನೇರವಾಗಿ ಅಂತವ್ರನ್ನ ಫೈಂಡ್ ಔಟ್ ಮಾಡಿ GBA ನೇರವಾಗಿ ಅವರ ಮನೆ ಅಡ್ರೆಸ್ ಅನ್ನು ಇಟ್ಕೊಂಡು ಮನೆಗೆ ಕಸವನ್ನು ಸುರಿಯುವಂತದ್ದು, ಹಾಗೇನೆ ದುಪ್ಪಟ್ಟು ದಂಡವನ್ನ ಹಾಕಲಾಗುವಂತ ಪ್ರಕ್ರಿಯೆ ಮಾಡ್ತು. ಸಾರ್ವಜನಿಕವಾಗಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತ. ಆದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಅದು ಕೆಲವು ದಿನಗಳಿಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತದೆ. ಈಗ ವಿತ್ ವಿಡಿಯೋ ಅಂದ್ರೆ ಕಿಯಾ ಕಾರಿಂದ ಹೊರಗಡೆ ತಂದ ತ್ಯಾಜ್ಯವನ್ನು, ಅಂತಂದ್ರೆ ಸಣ್ಣ ಪುಟ್ಟ ಒಣ ತ್ಯಾಜ್ಯ ಅಲ್ಲ, ಸುಮಾರು ಕೆಜಿ ಗಟ್ಲೆ ಚೀಲಗಟ್ಲೆ ಕಸವನ್ನ ತಂದು ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಸುರಿಯುವಂತದ್ದನ್ನ ವಿಡಿಯೋವನ್ನ ಈಗ ಕಿರಣ್ ಮಜುಂದಾರ್ ಶಾ ಟ್ವೀಟ್ ಮಾಡಿರುವಂತದ್ದು. ಇಂಥವರಿಗೆ ದಂಡವನ್ನ ಹಾಕ್ಬೇಕು, ಜೈಲಿಗೆ ಕಳಿಸ್ಬೇಕು ಅನ್ನೋಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಹಜವಾಗಿ GPA ಈ ಒಂದು ಟ್ವೀಟ್ ಅನ್ನ ಹೇಗೆ ಪರಿಗಣಿಸುತ್ತೆ, ಅವರನ್ನ ಫೈಂಡ್ ಔಟ್ ಮಾಡಿ ದಂಡವನ್ನು ಹಾಕುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಇತ್ತೀಚೆಗೆ GPA ಆರೋಗ್ಯ ವಿಭಾಗದ ಅಧಿಕಾರಿಗಳಿಂದ ಯಾವುದೇ ರೀತಿಯ ದಂಡ ಹಾಕುವಂತದ್ದಾಗ್ಲಿ ಅಥವಾ ಆ ತರದ ಡ್ರೈವ್ ಮಾಡುವಂತ ಪ್ರಕ್ರಿಯೆಗಳು ಎಲ್ಲೂ ಕೂಡ ಕಂಡು ಬಂದಿಲ್ಲ. ಈ ತರದ ಸಾಕ್ಷಿ ಸಮೇತ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋ ಮೂಲಕ GPA ಅಧಿಕಾರಿಗಳ